ವಿಜಯಪುರದಲ್ಲಿ ಚುನಾವಣಾ ಕರ್ತವ್ಯಕ್ಕೆ ಬಂದಿದ್ದ ಅಧಿಕಾರಿ ಅಸ್ವಸ್ಥ ಆಗಿರುವಂತಹ ಘಟನೆ ನಡೆದಿದೆ. ಚುನಾವಣಾ ಎಪಿಆರ್ಒ ರಮೇಶ್ ನಿಡಗುಂದಿ ಆರೋಗ್ಯದಲ್ಲಿ ಎದ್ದಕ್ಕಿದ್ದ ಹಾಗೆ ಏರುಪೇರು ಆಗ್ಬಿಟ್ಟಿದೆ. ಕರ್ತವ್ಯಕ್ಕೆ ಹಾಜರಾಗೋಕೆ ಸೈನಿಕ ಶಾಲೆಗೆ ಆಗಮಿಸಿದ್ರು ಈ ಅಧಿಕಾರಿ. ಈ ಸಂದರ್ಭದಲ್ಲಿ ಹೈ ಶುಗರ್, ಹೈ ಬಿಪಿಯಿಂದ ಕುಸಿದು ಬಿದ್ದಿದ್ದಾರೆ ರಮೇಶ್ ನಿಡಗುಂದಿ. ಸದ್ಯ ಸೈನಿಕ ಶಾಲೆಯ ಆರೋಗ್ಯ ತಪಾಸಣಾ ಕೇಂದ್ರದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಡಿಸಿಟಿ ಬೋಬಾಲನ್ ಭೇಟಿಯನ್ನ ನೀಡಿದ್ದಾರೆ. ಜಿಲ್ಲಾಸ್ಪತ್ರೆಗೆ ರವಾನಿಸುವುದಕ್ಕೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಒತ್ತಡದಲ್ಲಿ ಇರ್ತಾರೆ ಒಂದು ಅಧಿಕಾರಿಗಳು, ಇನ್ನೊಂದು ಈಗ ಬಿಸಿಲು ಯಾವ ಥರ ಇದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ಚುನಾವಣಾ ಈ ವಿಚಾರದಲ್ಲಿ ತೊಡಗಿಕೊಂಡಿರುವಂಥ ಅಧಿಕಾರಿಗಳಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ, ಟೈಮಿಗೆ ಮಾಡ್ಕೊಳ್ತಾ ಇರ್ತಾರ, ಇದು ಕೂಡ ಪ್ರಶ್ನೆನೇ. ಸೊ ಹಾಗಾಗಿ ಇವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೈ ಬಿ ಪಿ, ಹೈ ಶುಗರ್ ಕಾಣಿಸ್ಕೊಂಡಿದೆ. ಅಲ್ಲೇ ತಲೆ ತಿರುಗಿ ಬಿದ್ದಿದ್ದಾರೆ. ತಕ್ಷಣಕ್ಕೆ ಅವರನ್ನು ಸೈನಿಕ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ಅಲ್ಲಿ ಏನೇನಾಗಿದೆ ಸಮಸ್ಯೆ ಅಂತ ನೋಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಹೀಗಾಗಿ ಮನೆಯಾಗ ಫೋನ್ ಮಾಡಿದ್ದೆ, ಫೋನ್ ಮಾಡ್ರಿ ನೀರು ಮನೆಗೆ ಫೋನ್ ಮಾಡಿ ಇನ್ನೊಂದು ತಾಸಿಗೆ ಸರಿ ಆಗಲಿಕ್ಕೆ ಹೀಗಾಗಿ ಮನೆಯಾಗ ಫೋನ್ ಮಾಡಿದ್ದೆ, ಫೋನ್ ಮಾಡ್ರಿ ನೀರು